ನೀವು ಕೇಳಿರುವ ವಿದ್ಯಾಪತಿ 2025 ಕನ್ನಡ ಸಿನಿಮಾದ ಕಥಾ ಸಾರಾಂಶವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾ ಇದ್ದೇವೆ. ವಿದ್ಯಾಪತಿ ಸಿನಿಮಾದಲ್ಲಿ ನಮ್ಮ ಸ್ಯಾಂಡಲ್ವುಡ್ ನಟ ನಟಿಯರ ಕ್ಯಾರೆಕ್ಟರ್ ನೇಮ್ ನೋಡುವುದಾದರೆ ನಾಗಭೂಷಣ್, ಮೂವಿ ಕ್ಯಾರೆಕ್ಟರ್ ನೇಮ್ ಸಿದ್ದು, ಮಲೈಕಾ ವಸುಪಾಲ್, ಮೂವಿ ಕ್ಯಾರೆಕ್ಟರ್ ನೇಮ್ ವಿದ್ಯಾ, ಗರುಡ ರಾಮ್, ಮೂವಿ ಕ್ಯಾರೆಕ್ಟರ್ ನೇಮ್ ಜಗ್ಗು, ಡಾಲಿ ಧನಂಜಯ್, ಮೂವಿ ಕ್ಯಾರೆಕ್ಟರ್ ನೇಮ್ ಅನಕೊಂಡ. ವ್ಯಕ್ತಿತ್ವಗಳ ವೈಶಿಷ್ಟ್ಯಗಳು. ಸಿದ್ದು ಕಾಮಿಡಿ, ಭಾವನಾತ್ಮಕ ಮತ್ತು ಹಾಸ್ಯಭರಿತ ಮಿಶ್ರಣದಿಂದ ಪಾತ್ರ ಸಾರಿದ ನಟ ನಾಗಭೂಷಣ್. ವಿದ್ಯಾ ಅಂದರೆ ಮಲೈಕಾ ವಸುಪಲ್. ಸ್ಕ್ರೀನ್ಸ್ಲೇಟೆಗೆ ಕಡಿಮೆ ಸಿಕ್ಕಿದೆ ಎಸೆಚ್ಚರ್ಯ ಇದ್ದರೂ ಚಿತ್ರಕ್ಕೆ ಸೌಂದರ್ಯವರ್ಧಕ. ಜಗ್ಗು ಅಂದರೆ ಗರುಡ ರಾಮ್. ಪ್ರಬಲ ದುಷ್ಟ ಪಾತ್ರ, ಚಿತ್ರಕ್ಕೆ ಆಕ್ಷನ್ ಮತ್ತು ತಣ್ಣನೆಯ ತೀವ್ರತೆ ನೀಡಿದ್ದಾನೆ. ಶ್ರೀವತ್ಸ ಡಾಲಿ ಧನಂಜಯ್ ಸಿದ್ದುವಿಗೆ ಮತ್ತಷ್ಟು ಹಾಸ್ಯ ಮತ್ತು ವೈವಿಧ್ಯ ತುಂಬಿದರು. ವಿದ್ಯಾಪತಿ ಮೂವಿ ಕಥಾ ಸಾರಾಂಶ. ಸಿದ್ದು ಅಂದರೆ ನಾಗಭೂಷಣ್ ಬಡ ಕುಟುಂಬದ ಸುಮ್ಮನೆ ದಿನ ಕಳೆಯುವ ಹುಟ್ಟು ಸೋಮಾರಿ ಹುಡುಗ. ವಿದ್ಯಾ ಅಂದರೆ ಮಲೈಕಾ ವಸುಪಾಲ್, ತಾರೆಯಂತಿರುವ ಸೂಪರ್ ಸ್ಟಾರ್ ನಟಿ. ಸಿದ್ದು ಮತ್ತು ವಿದ್ಯಾಳ ಆತ್ಮೀಯ ಭೇಟಿಯ ಸಿಡಿಲು. ಸಿನಿಮಾ ಆರಂಭದಲ್ಲಿ ಪಾನಿ ಪೂರಿ ತಿನ್ನುತ್ತಿದ್ದ ಒಂದು ದೃಶ್ಯವೊಂದರಲ್ಲಿ ಸಿದ್ದು ವಿದ್ಯಾಳಿಗೆ ಪ್ರಥಮ ಬಾರಿ ಪರಿಚಯವಾಗುತ್ತಾನೆ. ರಸ್ತೆಯ ಮೇಲೆ ಹಲ್ಲೆ ಹೊಡೆಯುತ್ತಿದ್ದ ಮಹಿಳೆಯನ್ನು ರಕ್ಷಿಸಿ ವಿದ್ಯಾದಲ್ಲಿ ಸ್ವಲ್ಪ ಪ್ರಭಾವ ಬೀರಲು ಪ್ರಯತ್ನಿಸುತ್ತಾನೆ. ಸಿದ್ದುವಿಗೆ ವಿದ್ಯಾ ಪ್ರೇಮ ಹುಟ್ಟುತ್ತದೆ. ಆಕೆಯ ಮನಸ್ಸನ್ನು ಗೆಲ್ಲಲು ಆತ ಸುಳ್ಳು ಸೃಷ್ಟಿಸಿ ವಿದ್ಯಾಪತಿಯಾಗಿ ಮದುವೆಯಾಗಲು ಹಿಡಿಯುತ್ತಾನೆ. ಸಿದ್ದು ವಿದ್ಯಾರ ಹೆಂಡತಿಯ ಹುದ್ದೆಯನ್ನು ಬಳಸಿ ಆಯುಷ್ಮಾನ ಜೀವನವನ್ನು ಕೃತಕವಾಗಿ ಅನುಭವಿಸುತ್ತಾನೆ. ಆದರೆ ನನ್ನ ನೈಜತೆ ಒಮ್ಮೆ ಬಾವಿ ಬಯಲಿಗೆ ಬರುತ್ತದೆ. ಬಿರುಗಾಳಿಯಂತೆ ಜಗ್ಗು ಎಂಬ ದುಷ್ಟಸ್ತರದಲ್ಲಿ ಪ್ರವೇಶಿಸುತ್ತಾನೆ. ನೈಜತೆ ಅಸತ್ಯದ ಯುದ್ಧ. ಸಿದ್ದುವಿನ ಸುಳ್ಳನ್ನೆಲ್ಲ ಸತ್ಯಗಳು ಬಿರುಗಾಳಿ ತೆರೆಯುತ್ತವೆ. ಜೀವನದ ಬಯಲುದಲ್ಲಿ ಆತ ಏನು ಮಾಡಬೇಕು, ಸತ್ಯದೊಂದಿಗೆ ಮಾಡಬೇಕಾ ಎಂಬ ಪ್ರಶ್ನೆ ಬದಲಾಗುತ್ತದೆ. ನಾನು ಈ ಕಠಿಣ ಯುದ್ಧದಲ್ಲಿ ಗೆಲುವು ಸಾಧಿಸಲಿದ್ದೇನೆ? ಅಂತವೇ ಸಿನಿಮಾದ ಮುಖ್ಯ ಪ್ರಶ್ನೆಯಾಗಿದೆ. ಸಿನಿಮಾದ ಹೈಲೈಟ್. ಕೂತು ಉಂಡರೆ ಕುಡಿಕೆ ಹೊನ್ನು ಸಾಲದು ಎಂಬ ಸಂಕೇತಾತ್ಮಕ ಸಂದೇಶ, ದುಡಿದು ಹೋರಾಡಿಸುವ ಪರಿಗಣನೆ. ಹಾಸ್ಯ ಆಕ್ಷನಾತ್ಮಕ ಮಿಶ್ರಣವು ಚಿತ್ರವನ್ನು ಮನರಂಜನೀಯವಾಗಿಸಿತು. ಕಥಾ ನಿರೂಪಣೆಗೆ ಕೆಲವೆಡೆ ನಿಧಾನವೆನಿಸಿದೆ, ಆದರೆ ಘಟನೆ ಬಣ್ಣವುಡುತ್ತಾ ಮುಂದುವರಿದೆ. ಮುಂದಿನ ಕಥಾವಿಭಾಗ. ನಿಜ ಪ್ರೀತಿಯ ಪರೀಕ್ಷೆ. ವಿದ್ಯಾ ಸಿದ್ದುವು ಸುಳ್ಳು ಹೇಳಿದ್ದನ್ನು ತಿಳಿದರೂ ಅವನ ಕನಸಿನಂತೆ ಬದುಕಲು ತಾನು ಒಮ್ಮೆ ಅವಕಾಶ ನೀಡಲು ಇಚ್ಛಿಸುತ್ತಾಳೆ. ಆದರೆ ಅವಳಿಗೆ ಸಿದ್ದುವ ಪ್ರೀತಿಯೇ ಸತ್ಯವೋ ಅಥವಾ ಆತನ ಹೊಟ್ಟೆ ಹಸಿವೆ ತೀರಿಸೋ ಸಾಧನವೋ ಎಂಬ ದ್ವಂದ್ವ ಉದ್ಭವವಾಗುತ್ತದೆ. ಸೋಮಾರಿತನದಿಂದ ಬದುಕಿನ ಪಾಠಕ್ಕೆ. ವಿದ್ಯಾ ಸಿದ್ದುವಿಗೆ ಒಂದು ಅವಕಾಶ ನೀಡುತ್ತಾಳೆ. ನಿಜವಾದ ಕೆಲಸ ಹುಡುಕಿ ಏನಾದರೂ ಸಾಧನೆ ಮಾಡಿ ತೋರಿಸು ಎನ್ನುತ್ತಾಳೆ. ಇದರಿಂದ ಸಿದ್ದು ಜೀವನವನ್ನು ಗಂಭೀರವಾಗಿ ನೋಡಲು ಆರಂಭಿಸುತ್ತಾನೆ. ಸಿದ್ದು ಈಗ ನಿಜವಾದ ಹೋರಾಟಗಾರ. ಮಾಧ್ಯಮದ ಮುಂದೆ ತನ್ನ ಸುಳ್ಳನ್ನೆಲ್ಲ ಒಪ್ಪಿಕೊಳ್ಳುತ್ತಾನೆ. ವಿದ್ಯಾಳ ಹೆಸರಿನಲ್ಲಿ ಸಂಪಾದಿಸಿದ ಗೌರವವನ್ನೆಲ್ಲ ತ್ಯಜಿಸಿ ಶೂನ್ಯದಿಂದ ಮತ್ತೆ ಜೀವನ ಆರಂಭಿಸುತ್ತಾನೆ. ಕೊನೆಯ ಮೆಲುಕು ಪ್ರೀತಿ ಅಥವಾ ಪ್ರಾಯಶ್ಚಿತ್ತ? ವಿದ್ಯಾ ತನ್ನ ನೈಜತೆಯನ್ನು ಒಪ್ಪಿದ ಸಿದ್ದುವನ್ನು ಮನ್ನಿಸುತ್ತಾಳೆ. ಇಬ್ಬರೂ ಪ್ರೀತಿಯಿಂದ ಬಟ್ ದಿಸ್ ಟೈಮ್ ವಿತ್ ಹಾನೆಸ್ಟಿ ಪುನಃ ಜೀವನ ಆರಂಭಿಸುತ್ತಾರೆ. ಚಿತ್ರ ಕೊನೆಗೆ ನಗೆ, ನೀರಸತೆ, ಗಂಭೀರತೆ ಮತ್ತು ಜೀವನ ಪಾಠಗಳ ಸಂಯೋಜನೆಯೊಂದಿಗೆ ಮುಕ್ತಾಯವಾಗುತ್ತದೆ. ಸಿನಿಮಾದಲ್ಲಿ ಹೃದಯಸ್ಪರ್ಶಿ ಸಂದೇಶ. ಸುಳ್ಳಿನಿಂದ ಪ್ರಾರಂಭವಾದ ಪ್ರೇಮ ಸತ್ಯದ ಪ್ರಾಯಶ್ಚಿತ್ತದಿಂದ ಶ್ರೇಷ್ಠ ಸಂಬಂಧವನ್ನಾಗಿ ಬದಲಾಗಿದೆ. ಇದು ಒಂದು ಹಾಸ್ಯ, ಭಾವನಾತ್ಮಕ ರೊಮ್ಯಾಂಟಿಕ್ ಕಥೆಯಾಗಿದೆ, ಆಗಾಗ್ಗೆ ಸಾಮಾಜಿಕ ಸಂದೇಶವನ್ನು ತುಂಬಿಕೊಂಡಿದೆ. ನಗುತ್ತಾ ಯೋಚನೆಗೂ ತಲುಪಿಸುವ ತರಹದ ಸಿನಿಮಾ.